ಅವತರಿಸುವ ಕ್ರಮದಲ್ಲಿ ಹೇಗಿತ್ತು ಅನ್ನೋದನ್ನ ಆಗಮಕಾರ ನೋಡ್ತಾರೆ. ಪ್ರಾಯಶಃ ನೀವೆಲ್ಲ ಕೇಳಿರ್ತೀರಿ ಅಥವಾ ಕೇಳಲೇಬೇಕು ಕೂಡ. ಕೇಳಬೇಕಿದ್ರೆ ಸಮದ್ಭುತಂ ಬಾಲಕ ಮಂಬುಜೇಕ್ಷಣ ಚತುರ್ಭುಜಂ ಶಂಖ ಗದಾತ್ಯುದಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಧಿಕೋಸ್ತುಭಂ ಕಿಲಾಂತರಂ ಸಾಂತರಯೋಗ ಸೋಭಗಂ ಮಹಾರ ವೈಡೂರ ಕಿರೀಟ ಕೃತಲ ತ್ರಿಶಾಸ್ತ ಸಹಸ್ರ ಕುಂತಲಂ ಉತ್ತಮ ಕಂಚಂಗದ ಕಂಕಣಾಭಿಹಿ ವಿರೋಚಮಾನಂ ಮುಸುಲಿವ ದೀಕ್ಷತ. ಕಂಸನ ಕಾರಾಗೃಹ, ಅವನ ನಿರ್ಬಂಧದಿಂದ ವಸುದೇವ ದೇವಿಕೆಯರು ಆಗ ದೇವರು ಅವತರಿಸಿದ್ದು ಸುಲಭದಲ್ಲಿಲ್ಲ, ತುಂಬಾ ಕಷ್ಟಪಟ್ಟಿದ್ದಾರೆ ವಸುದೇವ ದೇವಿಕೆಯರು. ನಮಗೆ ವಸುದೇವ ದೇವಿಕೆಯೊಂದು ಒಂದು ಪಾತ್ರ ಕೂಡ ಒಂದು ಸೂಚಕವಾಗುತ್ತೆ, ಸಂಕೇತವಾಗುತ್ತೆ. ನಾವು ದೇವಕಿ ವಸುದೇವರಾಗಬೇಕು, ನಮ್ಮಲ್ಲಿ ದೇವಕಿ ವಸುದೇವರ ವ್ಯಕ್ತಿತ್ವ ಬರಬೇಕು. ನಮಗೂ ಕೃಷ್ಣಾವತಾರದ ಹಾಗಾದ್ರೆ ನಾವು ಕಾರಾಗೃಹದಲ್ಲಿ ಇರಬೇಕಾಗುತ್ತೆ. ಖಂಡಿತವಾಗಿ ಕಾರಾಗೃಹದಲ್ಲಿ ಇದ್ದೇ ಇದ್ದೀವಿ ನಾವು. ಈ ದೃಷ್ಟಿಕೋನದಲ್ಲಿ ನೋಡಿದಾಗ ವಸುದೇವ ದೇವಕಿಯರಿಗೆ ಕೃಷ್ಣಾವತಾರ ಸಂದರ್ಭದಲ್ಲಿ ಹೇಗಿತ್ತು ರೂಪವನ್ನ ವರ್ಣನೆ ಮಾಡ್ತಾರೆ. ಅದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾಯುಧಂ. ದೇವರು ಹೇಗಿದ್ದ ಅಂತಂದ್ರೆ ಶಂಖ ಚಕ್ರ ಗದಾಪಥ ಪಾಣಿಯಾಗಿದ್ದ, ಪೀತಾಂಬರ ಧಾರಿಯಾಗಿದ್ದಾನೆ, ಕೌಸ್ತುಭವನ್ನು ಧರಿಸಿದ್ದಾನೆ, ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿಯನ್ನು ಧರಿಸಿಕೊಂಡಿದ್ದಾನೆ, ಅನೇಕ ಮಣಿಮಯವಾದಂತಹ ಆಭರಣ ಭೂಷಿತನಾಗಿದ್ದಾನೆ. ತುಂಬಾ ಸುಂದರವಾದ ಬಾಲಕ ಅಂತ ವರ್ಣನೆ ಮಾಡ್ತಾರೆ. ಆದರೆ ಈ ಶ್ಲೋಕದ ಯಥಾವತ್ತ ಶಬ್ದವನ್ನು ನೋಡಿದಾಗ ನಮಗೆ ಅನೇಕ ಪ್ರಶ್ನೆಗಳು ಬರಲಿದೆ. ಆ ಪ್ರಶ್ನೆಗಳೆಲ್ಲ ಶ್ರೀಮದಾಚಾರ್ಯರು ಪರಿಹಾರವನ್ನು ಕೊಟ್ಟಿದ್ದಾರೆ. ಭಾಗವತ ಅರ್ಥದಲ್ಲಿ, ಮಹಾಭಾರತದ ಅಪರಿಗಣೆಗಳಲ್ಲಿ, ದಾಸ ಸ್ತೋತ್ರದಲ್ಲಿ ಸುಂದರವಾದ ಪರಿಹಾರವನ್ನು ಕೊಟ್ಟಿದ್ದಾರೆ. ಕಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾತ್ಯುದಾಯುಧಂ. ಶಂಖ ಗದಾತ್ಯುದಾಯುಧಂ, ಶಂಖ ಗದೆ ಮೊದಲಾದ ಆಯುಧವನ್ನು ಧರಿಸಿದವರು ಅಂತ ಹೇಳ್ತಾರೆ. ದೇವರ ಲಕ್ಷಣ ಹೇಳುವಾಗ ಶಂಖ ಚಕ್ರ ಗದಾಪದ್ಮ, ಚಕ್ರ ಶಂಖ ಗದಾಪದ್ಮ ಅಂತ ನಾವು ಹೇಳ್ತೇವೆ. ಗಾಯತ್ರಿ ಜಪ ಮಾಡೋರಿಗೆ ಗೊತ್ತಿದೆ, ಶಂಖ ಚಕ್ರ ಅಂತ ಹೇಳ್ತೇವೆ. ವರಾದೇವರ ಸ್ತೋತ್ರ ಹೇಳುವಾಗ ಶ್ಯಾಮ ಸುದರ್ಶನ ದದಾಮಯ ಸತ್ತನೇನೋ ಅಂತ ಹೇಳುವುದು. ನರಸಿಂಹದೇವರ ಸ್ತೋತ್ರ ಹೇಳುವಾಗ ಅಲಿದರ ವಸವೇನೋ ಬಾಣಚಾಪೆ ಅಂತ ವರ್ಣನೆ ಮಾಡುತ್ತದೆ. ಎಲ್ಲ ಕಡೆಯಲ್ಲೂ ಕೂಡ ಶಂಖ ಚಕ್ರಗಳನ್ನ ಜೊತೆಗೆ ಹೇಳುವಂತಹ ಪದ್ಧತಿ ಇದೆ. ಕೃಷ್ಣಾವತಾರ ಆಗುವಾಗ 4 ಕೈಗೆ ಹಿಡಿದುಕೊಂಡಂತಹ ದೇವರು 4 ಕೈಗಳಲ್ಲಿ ಏನ್ ಹಿಡಿದಿದ್ದಾರೆ ಅಂತ ಹೇಳುವಾಗ ಶಂಖ ಗದಾದ್ಯುದಾಯುಧಂ ಅಂತ ಹೇಳ್ತಾರೆ. ಶಂಖ ಗದೆ ಇದೇ ಮೊದಲಾದ ಉತ್ಕೃಷ್ಟವಾದ ಆಯುಧವನ್ನು ಧರಿಸಿದ್ದಾರೆ ದೇವರು. ಕೃಷ್ಣಾವತಾರದ ಕಾಲ ಕೈ ಹಿಡಿದದ್ದೇನು ಶಂಖ ಚಕ್ರದ ಹೇಳಬೇಕಾಗಿತ್ತು. ಆದರೆ ಹಿಡಿದದ್ದು ಶಂಖ ಗದೆ ಮತ್ತೆ ಆದಿ ಶಬ್ದವನ್ನು ಹಾಕ್ತಾರೆ. ಆದಿ ಅಂದ್ರೆ ಎಕ್ಸೆಟ್ರಾ ಅಂತ ಹೇಳಿದ್ದಾರೆ. ಇದೇ ಮೊದಲಾದದ್ದು ಚಕ್ರ ಪದ್ಮಗಳನ್ನ ಧರಿಸಿದ್ದಾರೆ ಅಂತ ಅರ್ಥ. ಸ್ಪಷ್ಟವಾಗಿ ಹೇಳಿದ್ದಾವನ್ನ ಶಂಖ ಗದೆ, ಶಂಖವನ್ನು ಗದೆಯನ್ನು ಪ್ರಧಾನವಾಗಿ ಧರಿಸಿ ಚಕ್ರ ಪದ್ಮಗಳನ್ನು ಧರಿಸಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಹೀಗೆ ಹೇಳಿದ್ರು? ವೇದವ್ಯಾಸ ದೇವರ ಈ ಮಾತಲ್ಲಿ ವಿಶೇಷತೆ ಇದೆ, ನಮಗೆ ಆಶ್ಚರ್ಯ ಆಗ್ತದೆ. ಆದ್ರೆ ಶ್ರೀಮದಾಚಾರ್ಯ ಹೇಳ್ತಾರೆ, ದೇವರು ಅವತರಿಸುವಾಗ ಸೂಚನೆ ಕೊಟ್ಟಿದ್ದಾನಂತೆ. ಏನು ಅಂತ, ಈ ಕೃಷ್ಣಾವತಾರ ಯಾವುದಕ್ಕೋಸ್ಕರ ಆಗ್ತಾ ಇದೆ ಅಂತ ತಿಳಿದುಕೊಳ್ಳಿ. ಒಬ್ಬ ವ್ಯಕ್ತಿ ಬರುವಾಗ ಯಾವ ಉದ್ದೇಶಕ್ಕೋಸ್ಕರ ಬರ್ತಾರೆ ಅಂತ ಗೊತ್ತಿರಬೇಕಲ್ಲ. ದೇವರು ಭೂಮಿಗೆ ಬಂದಿದ್ದಾನೆ ಯಾವುದಕ್ಕೋಸ್ಕರ? ನಮಗೆ ಗೊತ್ತಿರೋದು ಭೂಮಿಯಲ್ಲಿ ಭಾರ ಜಾಸ್ತಿ ಆಯಿತು, ಭೂದೇವಿ ಪ್ರಾರ್ಥನೆ ಮಾಡಲಿಕ್ಕೆ ದೇವರು ಬಂದಿದ್ದಾನೆ ಅಂತ. ಭೂಭಾವ ಕಾರಣಾಯ ಅಂತ ಕೃಷ್ಣದೇವರ ಅವತಾರದಲ್ಲಿ ಹೇಳ್ತೇವೆ. ಭೂಮಿಯ ಭಾರ ಕಡಿಮೆ ಮಾಡಲಿಕ್ಕೆ ಬಂದದ್ದು, ರೈತರ ಸಂಹಾರಕ್ಕಾಗಿ ಭಗವಂತ ಬಂದಿದ್ದಾನೆ ಅಂತ. ದುಷ್ಟರ ಸಂಹಾರಕ್ಕಾಗಿ ಭಗವಂತ ಬಂದಿದ್ದಾನೆ ಅಂತ ಸುಳ್ಳಲ್ಲ, ಖಂಡಿತವಾಗಿ ಇರುವುದು. ಆದರೆ ಕೇವಲ ದುಷ್ಟ ಸಂಹಾರ ಒಂದೇ ಉದ್ದೇಶ ಅಲ್ಲ ಅವನಿಗೆ. ಅವನಿಗೆ ಇನ್ನೊಂದು ಉದ್ದೇಶ ಇದೆ, ಜ್ಞಾನ ಬೋಧನೆ ಮಾಡುವುದು, ತತ್ವವನ್ನು ಪ್ರಬಂಧ. ಹೇಗೆ ಗೊತ್ತಾಯ್ತು ನಿಮಗೆ ಅಂತ? ಶಂಖ ಗದೆಯನ್ನು ತೋರಿಸಿದ್ರೆ ಸಾಕ್ಷಿ ಅಂತ ಹೇಳ್ತಾರೆ. ನೀವೊಂದು ನಿಮ್ಮ ಕಲ್ಪನೆಯಲ್ಲಿ ಚಿತ್ರವನ್ನು ಹಾಕಿಕೊಳ್ಳಿ, ಮನಸ್ಸಲ್ಲಿ ಚಿತ್ರ ಹಾಕಿಕೊಳ್ಳಿ. ದೇವರ ದರ್ಶನ ಮಾಡ್ತಾ ಇದ್ದೀರಿ,